Well, good morning students. So last class ನಲ್ಲಿ ನಾವು 5 ಟ್ರಾನ್ಸಾಕ್ಷನ್ ತಗೊಂಡು ಜರ್ನಲ್ ಎಂಟ್ರಿ ಸಾಲ್ವ್ ಮಾಡಿದ್ವಿ ಹೌದಾ. ಸೊ ಈ ಕ್ಲಾಸ್ ನಲ್ಲಿ ಕೂಡ ನಾವು 5 ಟ್ರಾನ್ಸಾಕ್ಷನ್ ತಗೊಂಡು ಜರ್ನಲ್ ಎಂಟ್ರಿ ಅನ್ನು ಸಾಲ್ವ್ ಮಾಡ್ತೀವಿ. ವೆರಿ ಸಿಂಪಲ್ ಜರ್ನಲ್ ಎಂಟ್ರೀಸ್. ಸೊ ಇದಾದ ತಕ್ಷಣ ನಾವು 12 ಮಾರ್ಕ್ಸ್ ಪ್ರಾಬ್ಲಮ್ ತಗೊಂಡು ಆಮೇಲೆ ಜರ್ನಲ್ ಎಂಟ್ರಿ ಸಾಲ್ವ್ ಮಾಡೋಣ. ಓಕೆ. ಸೊ ಇವಾಗ ನಾವು ಫಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಓಕೆ. ಸೊ ಇಲ್ಲಿ ನಮಗೆ 5 ಟ್ರಾನ್ಸಾಕ್ಷನ್ ಕೊಟ್ಟಾರೆ. ಏನು ಹೇಳೋಣ, ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ವರುಣ್. ಇದು ವರುಣ್ ಬುಕ್ಸ್ ಆಫ್ ಅಕೌಂಟ್ ಇದೆ ಹೌದಾ. ಅವನು ಟ್ರಾನ್ಸಾಕ್ಷನ್ ಆಗಿದ್ದ ಕೊಟ್ಟಾರ. ಓಕೆ. ಸೊ ಇಲ್ಲಿ ಮೊದಲನೇ ಟ್ರಾನ್ಸಾಕ್ಷನ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 1 lakh. ಸೊ ವರುಣ ಇಲ್ಲಿ 1 ಲಕ್ಷ ರೂಪಾಯಿ ಬಂಡವಾಳವನ್ನು ಹಾಕಿ ವ್ಯವಹಾರ ಮಾಡಿದ. ಸೊ ಕ್ಯಾಶ್ ಕಮ್ಸ್ ಇನ್ ಅಂದ್ರೆ ಬಿಸ್ನೆಸ್ ನಲ್ಲಿ ಕ್ಯಾಶ್ ಬಂತು. ಯಾವ ಫಾರ್ಮ್ ದಾಗ ಬಂತ್ರಿ? ಕ್ಯಾಪಿಟಲ್ ಫಾರ್ಮ್ ದಾಗ ಬಂತು. ಸೊ ಅದಕ್ಕೆ ನಾವು ಜರ್ನಲ್ ಎಂಟ್ರಿ ಕೊಡ್ತೀವಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. This is fixed. There is no change. Started ಅಂತ ಯೂಸ್ ಮಾಡಲಿ ಅಥವಾ ಕಮೆನ್ಸ್ಡ್ ಅಂತ ಯೂಸ್ ಮಾಡಲಿ. ಸೊ ನಿಮ್ಗೆ ಏನು ಕನ್ಫ್ಯೂಷನ್ಸ್ ಇಲ್ಲ. ಇಲ್ಲಿ ಮೊದಲನೇ ಟ್ರಾನ್ಸಾಕ್ಷನ್ ಯಾವಾಗ ಕಮೆನ್ಸ್ಡ್ ಅಥವಾ ಸ್ಟಾರ್ಟೆಡ್ ಅಂತ ಕೊಟ್ಟು ಬಿಡ್ತಾವೆ. ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಬಂಡವಾಳ ಹಾಕಿದ್ದೆ. ಸೊ ನಾವು ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಂದ್ರೆ ಕ್ಯಾಶ್ ಬಂತು ಬಿಸ್ನೆಸ್ ಕ ಯಾವ ಫಾರ್ಮ್ ಇರುತ್ತೆ? ಬಂಡವಾಳ ರೂಪದಲ್ಲಿ ಬಂತು. ಎಷ್ಟು ಬಂತು ಅಮೌಂಟ್? ದಟ್ ಈಸ್ ₹1 lakh. ಸೊ ಮಾರ್ಚ್ 1 ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ₹1 lakh. ಸೊ ಇನ್ನು ನರೇಶನ್ ಅಂತ ಕರಿತೀವಿ ನೋಡಿ, ಬೀಯಿಂಗ್ ಅಂತ ನರೇಶನ್. ನರೇಶನ್ ಬರೋದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ವಿ ನಾವು. ಈ ಟ್ರಾನ್ಸಾಕ್ಷನ್ ಕೊಟ್ಟಲ್ಲ ಅದನ್ನ ನಾವಿಲ್ಲಿ ಕಾಪಿ ಮಾಡ್ತೀವಿ ಹೌದಾ. ಬೀಯಿಂಗ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂದ್ರೆ ಬಂಡವಾಳವನ್ನು ಹಾಕಿ ವ್ಯವಹಾರವನ್ನು ಪ್ರಾರಂಭ ಮಾಡಲಾಯಿತು. ಸಿಂಪಲ್. ನೆಕ್ಸ್ಟ್ ಮಾರ್ಚ್ 3 ಬಾಟ್ ಗೂಡ್ಸ್ ಫ್ರಮ್ ರಾಜೇಶ್. ರಾಜೇಶ್ ಕಡೆಯಿಂದ ಗೂಡ್ಸ್ ಅನ್ನು ಖರೀದಿ ಮಾಡಲಾಗಿದೆ. ಸೊ ಇಲ್ಲಿ ಉದ್ರಿ ಕೊಟ್ಟಾರು, ಕ್ಯಾಶ್ ಕೊಟ್ಟಾರು ಅಂತ ನಮಗೆ ಏನು ಹೇಳಿಲ್ಲ. ಸೊ ಇಲ್ಲಿ ಉದ್ರಿಯನ್ನು ಓಡೋದು ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ರಾಜೇಶ್ ಜೊತೆ ವ್ಯವಹಾರ ಮಾಡಿರೋದು ಕೂಡ ಅದು ಆಲ್ಮೋಸ್ಟ್ ಕ್ಯಾಶ್ ಬೇಸ್ ಅಂತ ಹೇಳಿ ತೋರಿಸ್ತದೆ. ಒಂದ್ ವೇಳೆ ಕ್ರೆಡಿಟ್ ಬೇಸ್ ಇತ್ತು ಅಥವಾ ಉದ್ರಿ ಇಟ್ಟು ಅದರಲ್ಲಿ ಕ್ರೆಡಿಟ್ ಅನ್ನು ಓಡ್ ಹೈಲೈಟ್ ಆಗ್ತಿರ್ತದೆ ಟ್ರಾನ್ಸಾಕ್ಷನ್ ಅಲ್ಲಿ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ಸ್ ಇಲ್ಲ. ಬಾಟ್ ಗೂಡ್ಸ್ ಫ್ರಮ್ ರಾಜೇಶ್ ₹50,000. ಓಕೆ. 50,000 ರೂಪಾಯಿ ಗೂಡ್ಸ್ ಅನ್ನ ರಾಜೇಶ್ ಕಡೆಯಿಂದ ಯಾರು ಖರೀದಿ ಮಾಡ್ಯಾರಿ? ವರುಣ ಖರೀದಿ ಮಾಡಿದ್ದಾರೆ. ಸೊ ಇಲ್ಲಿ ಜರ್ನಲ್ ಎಂಟ್ರಿ ಏನು? ಪರ್ಚೇಸಸ್ ಅಂದ್ರೆ ಗೂಡ್ಸ್ ಖರೀದಿ ಮಾಡಿದ್ರೆ ವರುಣ ಬಂತ. ಬುಕ್ಸ್ ಆಫ್ ಅಕೌಂಟ್ ಯಾವ್ದು? ವರುಣ. ಪರ್ಚೇಸಸ್ ಅಂದ್ರೆ ಎಷ್ಟು ಯಾರು ಪರ್ಚೇಸ್ ಮಾಡಿದ್ರಿ? ವರುಣ. ಪರ್ಚೇಸ್ ಅಕೌಂಟ್ ಡೆಬಿಟ್ ಅಂದ್ರೆ ನಮ್ಮ ಕಡೆ ಗೂಡ್ಸ್ ಬಂತು. ಟು ರಾಜೇಶ್ ಯಾರ ಕಡೆಯಿಂದ ಬಂತು? ರಾಜೇಶ್ ಅನ್ನೋ ವ್ಯಕ್ತಿ ಕಡೆಯಿಂದ ನಮಗೆ ಗೂಡ್ಸ್ ಬಂತು. ಸೊ ದಟ್ ಈಸ್ ₹50,000 ಡೆಬಿಟ್ ಅಂಡ್ 50,000 ಕ್ರೆಡಿಟ್. ಓಕೆ. ನೆಕ್ಸ್ಟ್ ನರೇಶನ್ being bought goods from ರಾಜೇಶ್. ರಾಜೇಶ್ ಕಡೆಯಿಂದ ಗೂಡ್ಸ್ ಅನ್ನ ಅಥವಾ ಸರಕುಗಳನ್ನ ಖರೀದಿ ಮಾಡಲಾಯಿತು. ಓಕೆ. ನೆಕ್ಸ್ಟ್ ನಂಬರ್ ಡೇಟ್ 4 ಏನು ನೋಡಿ? ಡೇಟ್ 4 ಸೋಲ್ಡ್ ಗೂಡ್ಸ್ ಟು ರಾಜ. ರಾಜ ಅನ್ನೋ ವ್ಯಕ್ತಿಗೆ ಗೂಡ್ಸ್ ಅನ್ನ ಸೇಲ್ ಮಾಡಲಾಗಿದೆ. ಅಂದ್ರೆ ಇಲ್ಲಿ ವರುಣ್ ಇದ್ದಾವ ರಾಜ ಅನ್ನೋ ವ್ಯಕ್ತಿಗೆ ಗೂಡ್ಸ್ ಅನ್ನ ಸೇಲ್ ಮಾಡಿಲ್ಲ. ಅಂದ್ರೆ ಇವ್ ಕಡೆ ಗೂಡ್ಸ್ ರೈತ, ಇವ್ ಕಡೆ ಏನು ಬರ್ತದೆ? ಕ್ಯಾಶ್ ಬರ್ತದೆ ಹೌದಾ. ಸೊ ಇಲ್ಲಿ ಎರಡನೇ ಯಾರಿಗೆ ಕಳಿಸಿದವ? ರಾಜ ಕಳಿಸಿದ. ರಾಜ ಅಕೌಂಟ್ ಡೆಬಿಟ್, ಅವನು ರಿಸೀವರ್. ಡೆಬಿಟ್ ದ ರಿಸೀವರ್, ರಾಜ ಇಸ್ ದ ರಿಸೀವರ್. ರಾಜ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ನಾವು ಸೇಲ್ ಮಾಡಿದ್ವಿ, ನಮ್ಮ ಕಡೆ ಬೈತ. ಯಾರು ಬೈದ್ರಿ? ರಾಜ ಕಡೆ ಬೈತು. ಸೊ ಎಷ್ಟು? 30,000 ಡೆಬಿಟ್, 30,000 ಕ್ರೆಡಿಟ್. ಸೊ ಇದಕ್ಕೆ ನರೇಶನ್ ಬರುತ್ತೆ. being bought goods from ರಾಜೇಶ್. ಅಥವಾ ರಾಜ bought goods from ರಾಜೇಶ್. ರಾಜೇಶ್ ಕಡೆಯಿಂದ ವಸ್ತುಗಳನ್ನ ಖರೀದಿ ಮಾಡಲಾಯಿತು. ನೆಕ್ಸ್ಟ್ ಡೇಟ್ 5 ಪೇಡ್ ಟು ಅನಿಕೇತ್. ಪೇಡ್ ಟು ಅನಿಕೇತ್. ವರುಣ್ ಇದ್ದಾವ ಅನಿಕೇತನ ದುಡ್ಡು ಕೊಟ್ಟಾನ. ಪೇಡ್ ಅಂದ್ರೆ ಕ್ಯಾಶ್ ಗೋಸ್ ಔಟ್. ಯಾರಿಗೆ ಕೊಟ್ಟಾನ ಕ್ಯಾಶ್? ಅನಿಕೇತನ ವ್ಯಕ್ತಿಗೆ ಕ್ಯಾಶ್ ಅನ್ನ ಪೇಡ್ ಮಾಡಿದಾರೆ. ಸೊ ಇಲ್ಲಿ ಕ್ಯಾಶ್ ಹೋಗ್ತಾ ಇದ್ದ. ಯಾರು ಹೋಗ್ತಾ ಇದ್ದಪ್ಪ? ಅನಿಕೇತ್. ಸೊ ಇಲ್ಲಿ ಅನಿಕೇತ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಅನಿಕೇತ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ₹500. Who paid? Varun has been paid to Aniket ₹500. So let's start with narration. Being paid to Aniket. So as already they have given in the transaction. A transaction ನಲ್ಲಿ ಏನು ಕೊಟ್ಟಾರಲ್ಲ ಅದನ್ನ ನಾವು ಕಾಪಿ ಮಾಡ್ತಾ ಇದ್ದೀವಿ. Paid to Aniket. So Aniket ಗೆ ಗೂಡ್ಸ್ ಅನ್ನ ಕಳಿಸ್ತಾ ಇದ್ದಾರೆ. ಯಾರು? ವರುಣ್. ಅಥವಾ ಕ್ಯಾಶ್ ಅನ್ನ ಕೊಟ್ಟರು.
ನೆಕ್ಸ್ಟ್ ಡೇಟ್ 6 ಪೇಡ್ ಸ್ಯಾಲರಿ. ಯಾರು ವರುಣ್ ಇದ್ದಾವ, ಪೇಡ್ ಅಂದ್ರೆ ಯಾರು ಕೊಟ್ಟಾನೆ, ವರುಣ್ ಕೊಟ್ಟಾನೆ. ಹೌದಾ? ಪೇಡ್ ಅಂದ್ರೆ ಕಂಪ್ನಿ ಕಡೆಗೆ ಕ್ಯಾಶ್ ಹೊಂಟೈತಿ ಅಂತ ಅರ್ಥ. ರಿಸೀವ್ ಅಂತ ಅರ್ಥ ಅಂದ್ರೆ ಬರಾತೈತಿ ಅಂತ ಅರ್ಥ. ಸೊ ಇಲ್ಲಿ ಪೇಡ್ ಕ್ಯಾಶ್ ಗೋಸ್ ಔಟ್. ಯಾರು ಕೊಟ್ಟಂತ ಸ್ಯಾಲರಿ, ಯಾರಿಗೆ ವ್ಯಕ್ತಿ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿರ್ಬೋದು ಅವ್ರು, ಬಟ್ ಸ್ಯಾಲರಿ ಕೊಟ್ಟಾರ. ಕೂಲಿ ಕಾರ್ಮಿಕರಿಗೆ ಕೊಟ್ಟಿರ್ಬೋದು, ಎಂಪ್ಲಾಯಿಗಳಿಗೆ ಕೊಟ್ಟಿರ್ಬೋದು. ಹೌದಾ? ಸೊ ಸ್ಯಾಲರಿ ಪೇಡ್ ಮೀನ್ಸ್ ಕ್ಯಾಶ್ ಗೋಸ್ ಔಟ್. ಸೊ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಸ್ಯಾಲರಿ ಅಕೌಂಟ್ ಡೆಬಿಟ್ ಆಗುತ್ತಾ, ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಕ್ಯಾಶ್ ಗೋಸ್ ಔಟ್ 1000 ಡೆಬಿಟ್, 1000 ಕ್ರೆಡಿಟ್. Next, and the narration will follow the same thing. Being paid salary, very simple. Being paid salary. So these are the very simple transactions with journal entries. In the next class, we are going to solve on 12 marks problem. ಈಗ ನಾವು ಬಿಡಿಸಿದ 5 ಜರ್ನಲ್ ಎಂಟ್ರಿ ಇದು ಎಕ್ಸಾಂಪಲ್ ನಾನೇ ಕ್ರಿಯೇಟ್ ಮಾಡಿದ್ರು. ಕ್ರಿಯೇಟ್ ಮಾಡಿ ನಿಮಗೆ ಸಿಂಪಲ್ ಐಡಿಯಾ ಅಂತ ಹೇಳಿ ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡಿದ್ವಿ. ಈಗ ಅಲ್ಲಿ 2 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ವಿ ಮನೆ. ನಿಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು 12 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಬಹಳ ಇರೋದ್ರಿಂದ ನಾನು ಒಂದೇ ಕ್ಲಾಸ್ ನಲ್ಲಿ ಅಷ್ಟು ಟ್ರಾನ್ಸಾಕ್ಷನ್ ಕವರ್ ಮಾಡ್ಲಿಕ್ಕೆ ಆಗಿಲ್ಲ. ಒಂದು ಕ್ಲಾಸ್ ನಲ್ಲಿ 5 ಆಗ್ಬೋದು, 6 ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ನಲ್ಲಿ 5, 6 ಆಗ್ಬೋದು. ಸೊ ಹೀಗಾಗಿ ಆ ಒಂದು 12 ಮಾರ್ಕ್ಸ್ ಪ್ರಾಬ್ಲಮ್ 2 ಕ್ಲಾಸ್ ನಲ್ಲಿ ಕವರ್ ಆಗುತ್ತೆ. ಓಕೆ, ನಿಮಗೆ ಈ ಪ್ರಾಬ್ಲಮ್ ಅಥವಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಏನಾದರೂ ಡೌಟ್ಸ್ ಇದ್ರೆ ನೀವು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಬಹುದು. ಓಕೆ, ಥ್ಯಾಂಕ್ ಯು.